ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ಟೈಪಲ್ಲಿ ಪ್ಲಾಸ್ಟಿಕ್ ವೈರ್ ಬ್ಯಾಸ್ಕೆಟಿಗೆ ಈ ಟೈಪ್ ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬಂದಿದೆ ಹ್ಯಾಂಡಲ್ಲು. ನೋಡಿ, ಮೇಲ್ಭಾಗದಲ್ಲಿ ಡಿಸೈನ್ ಬರುತ್ತೆ, ಒಳಭಾಗದಲ್ಲಿ ನೋಡಿ ಈ ರೀತಿ ಬರುತ್ತೆ. ಹಿಂಗೆ ಇಟ್ಕೊಂಡಾಗ ನಮ್ಗೆ ಇಲ್ಲಿ ಸಾಫ್ಟ್ ಆಗಿದೆ. ಹಿಂಗೆ ಇಟ್ಕೊಂಡಾಗ ನಮ್ಗೆ ಯಾವುದೇ ರೀತಿ ಚುಚ್ಚೋದಿಲ್ಲ. ಸೊ ಕನ್ವೀನಿಯೆಂಟ್ ಆಗಿರುತ್ತೆ. ನೋಡಿ, ಸಾಫ್ಟ್ ಆಗಿರುತ್ತೆ. ಸೊ ಈ ರೀತಿ ಹ್ಯಾಂಡಲ್ನ ಯಾವ ರೀತಿ ಹಾಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೋಡಿ, ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಡಿಸೈನ್ ಇದು. ಸೊ ನೀವು ನಾರ್ಮಲ್ ಬ್ಯಾಸ್ಕೆಟಿಗೆ ಕೂಡ ಹಾಕ್ಕೋಬೋದು ಈ ರೀತಿ ಹ್ಯಾಂಡಲ್ಲು. ನಾನು ಮಿನಿ ಪಂಪ್ಕಿನ್ ಬ್ಯಾಸ್ಕೆಟಿಗೆ ಹಾಕಿದ್ದೀನಿ. ಸೊ ನೀವು ನಾರ್ಮಲ್ ಬ್ಯಾಸ್ಕೆಟಿಗೆ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ, ಡಿಸೈನ್ ಲುಕ್ಕಾಗಿ ಕಾಣುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಯಾವ ಮೆಷರ್ಮೆಂಟಲ್ಲಿ ವೈರ್ನ ಕಟ್ ಮಾಡ್ಕೋಬೇಕು, ವೈರ್ನ ಯಾವ ರೀತಿ ಮೆಷರ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಈ ಹ್ಯಾಂಡಲ್ ಹಾಕೋದಕ್ಕೆ ನಾನಿಲ್ಲಿ ಬೇಸಲ್ಲಿ ಉದ್ದ ತೊಗೊಂಡಿದ್ನಲ್ವ, ರನ್ನಿಂಗ್ ವೈರ್ ತೊಗೊಂಡು ಹಾಕ್ಕೊಂಡಿದ್ನಲ್ವ, ಆ ಸೈಡ್ ಉದ್ದ ತೊಗೊಂಡಿದ್ನಲ್ಲ, ಈ ಉದ್ದ ತೊಗೊಂಡಿರೋ ಕಡೆಯಿಂದ ನಾನು ಹೀಗೆ ಹಾಕೋತಾ ಇದ್ದೀನಿ. ಅಗಲ ತೊಗೊಂಡಿದ್ನಲ್ಲ, ಅಗಲ ತೊಗೊಂಡಿರೋ ಕಡೆಯಿಂದ ಹೀಗೆ ಹಾಕ್ತಾ ಇಲ್ಲ, ಉದ್ದ ತೊಗೊಂಡಿರೋ ಕಡೆಯಿಂದ ಈ ಕಡೆಗೆ ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಉದ್ದ ತೊಗೊಂಡಿರೋದ್ರಲ್ಲಿ ಇಲ್ಲಿ 9 ಲೈನ್ ಇದೆ. 9 ಲೈನಲ್ಲಿ ಸೆಂಟ್ರಿಗೆ ಬರೋ ಲೈನಿಗೆ ನಾನಿಲ್ಲಿ ಹ್ಯಾಂಡಲ್ನ ಹಾಕೋತಾ ಇದ್ದೀನಿ. ಇಲ್ಲಿಗೆ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಮೆಷರ್ಮೆಂಟ್ ಬಂದು ಇದಕ್ಕೆ ನಾನು 4.5 ಅಡಿ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ವೈರ್ನ. ಸೊ ಬ್ಯಾಗು ನೀವು ಯಾವ ಬ್ಯಾಗಿಗೆ ಯಾವ ಸೈಜ್ ಹ್ಯಾಂಡಲ್ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೆಷರ್ಮೆಂಟ್ ನೀವು ಯಾವ ರೀತಿ ನೋಡ್ಕೋಬೇಕಪ್ಪ ಅಂದರೆ, ನೋಡಿ, ಒಂದೊಂದು ಬ್ಯಾಗು ಒಂದೊಂದು ಸೈಜಲ್ಲಿ ನಾವು ಹಾಕ್ಕೊಂಡಿರ್ತೀವಿ. ಸೊ ಲೆಂತ್ ಇದು ತುಂಬ ಚಿಕ್ಕ ಪಂಪ್ಕಿನ್ ಬ್ಯಾಸ್ಕೆಟ್ ಇದು. ಹಾಗಾಗಿ ನಾನು 4.5 ಅಡಿ ಅಳತೆಯಲ್ಲಿ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟಿಗೆ ಹಾಕೋದಾದರೆ ನೋಡಿ, ಈ ರೀತಿ ನೀವು ಫಸ್ಟು ನೀವು ಎಲ್ಲಿಗೆ ಕನೆಕ್ಟ್ ಮಾಡ್ತೀರೋ ಅಲ್ಲಿಗೆ ಹಾಕ್ಕೊಂಡು ಅಲ್ಲಿಂದ ಅಪೋಸಿಟ್ ಸೈಡಿಗೆ ನಮಗೆ ಎಷ್ಟುದ್ದ ಬೇಕು ನೋಡ್ಕೋಬೇಕು. ನೋಡಿ, ನಾನು ಇಷ್ಟುದ್ದ ಇಡಿನ ಹಾಕ್ತಾ ಇದ್ದೀನಿ. ಇಷ್ಟುದ್ದ ಇಡಿಗೆ ನೋಡಿ ಇಲ್ಲಿವರೆಗೂ ಬರುತ್ತೆ. ಇದಿಷ್ಟು ವೈರು ನಾನು ಒಳಭಾಗಕ್ಕೆ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಹಾಗಾಗಿ ನಾನು 4.5 ಅಡಿ ಅಳತೆಯಲ್ಲಿ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಯಾವ ಸೈಜ್ ಹಾಕ್ತೀರಾ ಫಸ್ಟೇ ನೋಡಿ ಇದೇ ರೀತಿ ನೀವು ಅಳತೆ ತೊಗೊಂಡು ನೀವು ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು 2 ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದೇ ಅಳತೆಯಲ್ಲಿರೋ 2 ವೈರ್ನ ನಾನು ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈಗ ಒಂದೇ ಸಮಕ್ಕೆ ಇಟ್ಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಬರೋ ರೀತಿ ನಾವು ಇದನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಹೀಗೆ ವೈರು ಸೆಂಟ್ರಿಗೆ ಬರಬೇಕು. ನೋಡಿ, ಈ ಹ್ಯಾಂಡಲ್ ಹಾಕೋದಕ್ಕೆ ನಾನಿಲ್ಲಿ 2 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಹ್ಯಾಂಡಲ್ ಬಂದುಬಿಟ್ಟು ಇಲ್ಲಿ ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ವಾ, ಈ ಪೀಸಲ್ಲಿ ಮಾತ್ರ ಹಾಕ್ಕೊಳ್ಳೋದಿಲ್ಲ, ಇದನ್ನು ನಾವು ರನ್ನಿಂಗ್ ವೈರ್ನ ಉಪಯೋಗಿಸಿ ಹಾಕೋತಾ ಇರೋ ಹ್ಯಾಂಡಲ್. ನೋಡಿ, ಇವಾಗ ಇಲ್ಲಿಗೆ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಲ್ವ, ಈ ವೈರ್ 2 ಸಮವಾಗಿದೆ, ಸೆಂಟ್ರಿಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ರನ್ನಿಂಗ್ ವೈರ್ ಇದು ರನ್ನಿಂಗ್ ವೈರ್ ತೊಗೊಂಡು ಸೇಮ್ ಅದೇ ಲೂಪಿಗೆ ನಾನು ಇದನ್ನು ತೂರಿಸ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ಒಂದು 3 ರಿಂದ 4 ಇಂಚಷ್ಟು ಉದ್ದ ಬಿಟ್ಕೊಂಡ್ರೆ ಸಾಕು. ನೋಡಿ, ಹೀಗೆ ಬಿಟ್ಕೊಂಡು ಇದು ರನ್ನಿಂಗ್ ವೈರು. ನೋಡಿ, ಇವಾಗ ರನ್ನಿಂಗ್ ವೈರು ರೈಟ್ ಹ್ಯಾಂಡ್ ಸೈಡಲ್ಲಿದೆ. ಇದನ್ನು ಫಸ್ಟು ನಾನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ತೊಗೋತಾ ಇದ್ದೀನಿ. ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ತೊಗೊಂಡು ಇದು ನೋಡಿ ರನ್ನಿಂಗ್ ವೈರ್ ಇದು ಹೀಗೆ ಇರಬೇಕು. ಈಗ ನೋಡಿ, ಇದನ್ನು ಹೀಗೆ ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು. ವೈರ್ನ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ವೈರ್ ಇದೆಯಲ್ವಾ, ನಾವು ಕಟ್ ಮಾಡ್ಕೊಂಡ್ರ ಪೀಸು ಈ ರನ್ನಿಂಗ್ ವೈರ್ ಒಳಭಾಗದಿಂದ ಮೇಲ್ಭಾಗಕ್ಕೆ ತೆಕ್ಕೋಬೇಕು. ತೆಕ್ಕೊಂಡು ನೋಡಿ, ಇದನ್ನು ಇವಾಗ ಟೈಟಾಗಿ ಎಳ್ಕೋಬೇಕು. ಹೀಗೆ ಟೈಟ್ ಮಾಡ್ಕೋಬೇಕು. ಇವಾಗ ಈ ರನ್ನಿಂಗ್ ವೈರ್ನ ರೈಟ್ ಹ್ಯಾಂಡ್ ಸೈಡಲ್ಲಿ ತೊಗೋಬೇಕು. ಬಲಭಾಗಕ್ಕೆ ತೊಗೊಂಡು ನೋಡಿ, ನಾವು ನಾಟ್ ಹಾಕ್ಕೋಬೇಕಾದ್ರೆ ಫೋಲ್ಡ್ ಮಾಡ್ಕೋತೀವಲ್ವ ವೈರು, ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಇವಾಗ ಬಲಭಾಗದಲ್ಲಿದೆಯಲ್ಲ ಆ ವೈರ್ನ ಮಾತ್ರ ತೊಗೋಬೇಕು. ಮೇಲ್ಭಾಗಕ್ಕೆ ತೊಗೊಂಡು ರನ್ನಿಂಗ್ ವೈರ್ನ ಟೈಟಾಗಿ ಎಳ್ಕೋಬೇಕು. ಇವಾಗ ನೋಡಿ, ಈ ರೀತಿ ಬಂದಿದೆ. ಇವಾಗ ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ತೊಗೋತಾ ಇದ್ದೀನಿ ರನ್ನಿಂಗ್ ವೈರ್ನ. ನೋಡಿ, ಹೀಗೆ ಫೋಲ್ಡ್ ಮಾಡಬೇಕು. ನೋಡಿ, ಇದೆಯಲ್ವಾ, ಹೀಗೆ ಇದು ಹಿಂಭಾಗಕ್ಕೆ ಬರಬೇಕು. ಹೀಗೆ ಫೋಲ್ಡ್ ಮಾಡ್ಕೊಂಡು ನೋಡಿ, ಈ ವೈರ್ ಇದೆಯಲ್ಲ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾವು ಈ ಕಡೆ ಲೂಪಿಂದ ತೊಗೊಂಡಿದ್ದೀವಲ್ಲ ಆ ವೈರ್ನ ಮಾತ್ರ ನಾವು ಇಲ್ಲಿ ಒಳಭಾಗಕ್ಕೆ ಎಳ್ಕೋಬೇಕಾಗತ್ತೆ. ಪೂರ್ತಿ ಎಲ್ಲ ವೈರ್ನೂ ಎಳ್ಕೋಬಾರ್ದು. ಸೊ ನೋಡಿ, ಹೀಗೆ ಟೈಟಾಗಿ ಎಳ್ಕೋಬೇಕು. ಇವಾಗ ಈ ರನ್ನಿಂಗ್ ವೈರ್ನ
ಬಲಭಾಗಕ್ಕೆ ತಗೋಬೇಕು. ಬಲಭಾಗಕ್ಕೆ ತಗೊಂಡು ನೋಡಿ ಹೀಗೆ ಬಲಭಾಗಕ್ಕೆ ತಗೊಂಡು ಇದನ್ನು ಹೀಗೆ ನೋಡಿ ಈ ವೈರ್ ನಾವೇನು ಮಡಿಸ್ತೀವಲ್ಲ ಅದು ಹಿಂಭಾಗಕ್ಕೆ ಬರಬೇಕು, ನಮಗೆ ಹಿಂಭಾಗಕ್ಕೆ ಬರಬೇಕು. ನೋಡಿ ಹೀಗೆ ನೋಡಿ ಹೀಗೆ. ಇವಾಗ ರನ್ನಿಂಗ್ ವೈರ್ನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ತೊಗೋತಾ ಇದ್ದೀನಿ. ನೋಡಿ ನೋಡಿ ಇದೆಯಲ್ವಾ ಹೀಗೆ. ನೋಡಿ ಇವಾಗ ಬಲಭಾಗಕ್ಕೆ ತಗೋಬೇಕು. ಇವಾಗ ಎಡಭಾಗಕ್ಕೆ ತಗೋಬೇಕು. ಇವಾಗ ಬಲಭಾಗಕ್ಕೆ ತಗೋಬೇಕು. ಹಿಂಗೆ ಮತ್ತೆ ಎಡಭಾಗಕ್ಕೆ ತಗೋಬೇಕು. ನೋಡಿ ನಾಟು ಸ್ವಲ್ಪ ಟೈಟಾಗಿ ಎಳ್ಕೋಬೇಕು, ಆವಾಗ ನಮಗೆ ಈ ರೀತಿ ಬರುತ್ತೆ. ಇವಾಗ ಬಲಭಾಗಕ್ಕೆ ತಗೋತಾ ಇದ್ದೀನಿ. ಈಗ ಎಡಭಾಗಕ್ಕೆ ತಗೋತಾ ಇದ್ದೀನಿ. ನೋಡಿ ಡಿಸೈನ್ ನಮಗೆ ಬರ್ತಾ ಇದೆ. ನೋಡಿ ಇವಾಗ ರೈಟ್ ಹ್ಯಾಂಡ್ ಸೈಡಿಗೆ ತಗೋತೀನಿ. ಇವಾಗ ಎಡಭಾಗಕ್ಕೆ ತಗೊಂಡು ನೋಡಿ ಹೀಗೆ. ಈಗ ಬಲಭಾಗಕ್ಕೆ ತಗೋಬೇಕು. ಈಗ ಎಡಭಾಗಕ್ಕೆ ತಗೋಬೇಕು. ಒಂದು ಸತಿ ಬಲಭಾಗಕ್ಕೆ ತೊಗೊಂಡ್ರೆ ಮತ್ತೊಂದು ಸತಿ ಎಡಭಾಗಕ್ಕೆ ತಗೋಬೇಕು. ಒಂದೇ ಕಡೆನೂ ಹಾಕ್ಕೊಂಡು ಹೋಗಬಾರ್ದು, ಎರಡೂ ಕಡೆ ಒಂದೊಂದು ಸತಿ ತೊಗೋತಾ ಇರಬೇಕು. ಇದೇ ರೀತಿನೇ ನಾವು ಈ ಹ್ಯಾಂಡಲ್ ಪೂರ್ತಿಯಾಗಿ ಹಾಕ್ಕೋಬೇಕಾಗತ್ತೆ. ನೋಡಿ ನಮಗೆ ಡಿಸೈನ್ ಬರ್ತಾ ಇದೆ. ನೋಡಿ ನೀವಿಲ್ಲಿ ನೋಡ್ತಾ ಇರ್ಬೋದು. ನೋಡಿ ಈ ರೀತಿ ಡಿಸೈನ್ ಬರುತ್ತೆ. ನೋಡಿ ಹಿಂಭಾಗದಲ್ಲಿ ಈ ರೀತಿ ಬರುತ್ತೆ. ಮೇಲ್ಭಾಗದಲ್ಲಿ ಮಾತ್ರ ನಮಗೆ ಡಿಸೈನ್ ಈ ರೀತಿ ಬರುತ್ತೆ. ನಾವು ಈ ರೀತಿ ಹಿಡ್ಕೊಂಡಾಗ ನಮಗೇನು ಚುಚ್ಚೋದಿಲ್ಲ. ನೋಡಿ ಒಳಭಾಗದಲ್ಲಿ ಈ ರೀತಿ ಬರುತ್ತೆ, ಸಾಫ್ಟಾಗಿ ನೈಸಾಗಿ ಬರುತ್ತೆ. ಸೊ ನಾಟ್ನ ನಾವು ಟೈಟ್ ಮಾಡ್ಕೋತಾ ಇರಬೇಕು. ಇವಾಗ ಬಲಭಾಗಕ್ಕೆ ತೊಗೋತಾ ಇದ್ದೀನಿ. ನೋಡಿ ಹೀಗೆ. ಈಗ ಎಡಭಾಗಕ್ಕೆ ತಗೋಬೇಕು. ನೋಡಿ ಈಗ ಬಲಭಾಗಕ್ಕೆ ತಗೋಬೇಕು. ಈಗ ಎಡಭಾಗಕ್ಕೆ ತಗೋಬೇಕು. ನೋಡಿ ಇವಾಗ ನೋಡಿದ್ರಲ್ಲ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಹ್ಯಾಂಡಲ್ ಪೂರ್ತಿಯಾಗಿ ಫಿನಿಶ್ ಮಾಡ್ಕೊಂಡು ನನಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ನಾನು ಫಿನಿಶ್ ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಇವಾಗ ನೋಡಿ ನಾನು ಇಷ್ಟು ಲೆಂತಲ್ಲಿ ಹಾಕ್ಕೊಂಡಿದ್ದೀನಿ. ಇಷ್ಟು ಲೆಂತಲ್ಲಿ ಹಾಕ್ಕೊಂಡು ಫಿನಿಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಈ ಕಡೆ ಸೈಡಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾವು ಸ್ಟಾರ್ಟಿಂಗ್ ತೊಗೋಬೇಕಾದ್ರೆ ಇಲ್ಲಿ ಸೆಂಟ್ರಿಗೆ ತೊಗೊಂಡಿದ್ವಲ್ವ, ಇವಾಗ ಈ ಕಡೆ ಸೈಡ್ ಕೂಡ ನಾವು ಸೆಂಟ್ರಿಗೆ ನೋಡ್ಕೊಂಡು ತೊಗೋಬೇಕಾಗತ್ತೆ. ನೋಡಿ ಈ ಕಡೆ 4 ಈ ಕಡೆ 4 ಬಿಟ್ಟರೆ ಸೆಂಟ್ರಲ್ಲಿ ಒಂದು ನಾಟ್ ಇದೆಯಲ್ವ, ಈ ನಾಟಿಗೆ ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕು. ನೋಡಿ ಫಸ್ಟು ಈ ರನ್ನಿಂಗ್ ವೈರ್ ಇದೆಯಲ್ಲ, ರನ್ನಿಂಗ್ ವೈರ್ನ ಒಂದಿಷ್ಟುದ ವೈರ್ನ ಬಿಟ್ಬಿಟ್ಟು ನಾವು ಕಟ್ ಮಾಡ್ಕೊಂಬಿಡೋಣ. ಇವಾಗ ಈ ವೈರ್ನ ನಾವು
ನೋಡಿ ರನ್ನಿಂಗ್ ವೈರ್ ಕಟ್ ಮಾಡಿಕೊಂಡು ರನ್ನಿಂಗ್ ವೈರ್ನ ನೋಡಿ ಈ ಕಡೆ ಸೈಡಲ್ಲಿ ಈ ನಾಟ್ ಬಂದಿದೆಯಲ್ಲ, ಈ ನಾಟ್ ಬಂದಿರೋ ಸೈಡಲ್ಲೇ ನಾವು ಹೀಗೆ ತೊಗೊಂಡು ನೋಡಿ ಇವಾಗ ಇಲ್ಲಿ ಸೆಂಟ್ರು ನೋಡಿ ಇಲ್ಲಿಗೆ ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕು. ಹೀಗೆ ಈ ಕಡೆ ಸೈಡಲ್ಲಿ ಹೀಗೆ ನೋಡಿ ಹೀಗೆ ಜಾಯಿನ್ ಮಾಡಿಕೊಂಡು ಇವಾಗ ಈ ವೈರ್ ಇದೆಯಲ್ಲ, ಈ ವೈರ್ಗಳನ್ನ ನಾವು ಒಳಭಾಗಕ್ಕೆ ತೋರಿಸ್ಕೊಳ್ಳೋಣ. ಇವಾಗ ಈ ವೈರ್ಗಳನ್ನ ನಾನು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಇವಾಗ ನಾನು ಇದನ್ನು ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಂದಿದೆ. ಸೊ ನೋಡಿ ಇವಾಗ ಇದು ಫಿನಿಶ್ ಆಗಿದೆ. ಸೊ ನೋಡಿ ಈ ರೀತಿ ಬರುತ್ತೆ ಹ್ಯಾಂಡಲ್ ನಮಗೆ. ನೋಡಿ ಮೇಲ್ಭಾಗದಲ್ಲಿ ನಮಗೆ ಡಿಸೈನ್ ಬರುತ್ತೆ, ಒಳಭಾಗದಲ್ಲಿ ನೋಡಿ ಈ ಥರ ಸಾಫ್ಟಾಗಿ ಬರುತ್ತೆ. ನಾವು ಹಿಂಗೆ ಹಿಡ್ಕೊಂಡು ನಮಗೇನು ಚುಚ್ಚೋದಿಲ್ಲ, ಆ ರೀತಿ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪ್ಲಾಸ್ಟಿಕ್ ವೈರ್ ಬ್ಯಾಸ್ಕೆಟಿಗೆ ಈ ಟೈಪ್ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.